ನಮ್ಮ ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಹುಷಾರಾಗಿ ಹೋಗಿ ಬರಕ್ಕೆ ಹೇಳ್ತಾರೆ. ಆದ್ರೆ ಈ 10 ಪ್ಲೇಸಸ್‌ಗೆ ಹುಷಾರಾಗಿ ಹೋಗಕ್ಕೂ ಆಗಲ್ಲ, ಹೋದ್ರೂ ವಾಪಸ್ ಬರಕ್ಕಾಗಲ್ಲ. ಆ ತರ 10 ಪ್ಲೇಸಸ್. ಟಾಪ್ 10 ವರ್ಲ್ಡ್ಸ್ ಡೇಂಜರಸ್, ಸ್ಕೇರಿಯಸ್ಟ್ ಅಂಡ್ ಬ್ಯಾನ್ಡ್ ಪ್ಲೇಸಸ್ ಬಗ್ಗೆ ಹೇಳ್ತೀನಿ. ಇದೆಲ್ಲ ನಿಜವಾಗ್ಲೂ ಇರೋ ಜಾಗಗಳು. ಒಂದು ಕಡೆ ಬ್ಯೂಟಿಫುಲ್ ಫ್ಲೇಮಿಂಗೋಸ್, ಆದ್ರೆ ನೀರಲ್ಲಿರೋ ಟಾಕ್ಸಿಕ್ ಅಷ್ಟು ವಿಷದಿಂದ ಈ ಜಗತ್ತಲ್ಲೇ ಬೇರೆ ಎಲ್ಲೂ ನೋಡಕ್ಕಾಗಲ್ಲ. 500 ಫ್ಯಾಮಿಲೀಸ್ ಒಂದ್ ಊರ್ನ 1000 ವರ್ಷಕ್ಕೆ ಮುಂಚೆನೆ ಶಾಪ ಹಾಕಿ ಆ ಊರ್ನೇ ಬಿಟ್ಟೋಗಿದ್ದಾರೆ. ಇವಾಗ ಅದನ್ನ ಗೋಸ್ಟ್ ಟೌನ್ ಅಂತ ಕರೀತಾ ಇದಾರೆ. ನೀವು ಕೂತಿರೋ ಜಾಗದಲ್ಲಿ ಒಂದು ಹತ್ತಾವಿದ್ರೆ ಹಿಂಗಿರುತ್ತೆ. ಈ ತರ ಸ್ನೇಕ್ಸ್ ಒಂದು ಐಲ್ಯಾಂಡ್ ಫುಲ್ ಆಗಿದೆ. ಈ ಹಾವುಗಳು ಮನುಷ್ಯನ್ ಕಚ್ಚಿದ್ರೆ ಮನುಷ್ಯರ ಸ್ಕಿನ್ ಮೆಲ್ಟ್ ಆಗೋದು ಸ್ಟಾರ್ಟ್ ಆಗುತ್ತೆ. ಈ ತರ ಮೋಸ್ಟ್ ಅಂಡ್ ಡೇಂಜರಸ್ ಅಂಡ್ ಸ್ಕೇರಿಯಸ್ ಪ್ಲೇಸಸ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೇನೆ. ಈ ಪ್ಲೇಸಸ್ ನ ಅಲ್ಲಿರೋ ಲೋಕಲ್ ಗವರ್ಮೆಂಟ್ ಬ್ಯಾನ್ ಮಾಡಿದ್ದಾರೆ. ಹಾಯ್ ಆಲ್, ನಾನು ಹರ್ಷ. ವೆಲ್ಕಮ್ ಟು ಯುಜಿಸಿ. 10th ಪ್ಲೇಸ್ ಬಂದು ಸ್ನೇಕ್ ಐಲ್ಯಾಂಡ್, ಬ್ರೆಜಿಲ್. ಈ ಐಲ್ಯಾಂಡ್ ಬಂದು ಒಂದು ಚಿಕ್ಕ ಐಲ್ಯಾಂಡ್. ಈ ಐಲ್ಯಾಂಡ್ ಅಲ್ಲಿ 1 ಸ್ಕ್ವೇರ್ ಮೀಟರ್ ಅಲ್ಲಿ 1 ಸ್ಕ್ವೇರ್ ಮೀಟರ್ ಅಂದ್ರೆ ನೀವು ನಿಂತಿರೋ ಜಾಗ ಇಲ್ಲ ಕೂತಿರೋ ಜಾಗ ಬಂದು 1 ಸ್ಕ್ವೇರ್ ಮೀಟರ್. ಅಷ್ಟು ಜಾಗದಲ್ಲಿ 5ರಿಂದ 10 ಹಾವು ಇರುತ್ತೆ. ಈ ಐಲ್ಯಾಂಡ್ ಅಲ್ಲಿ ಮ್ಯಾಮಲ್ಸೇ ಇಲ್ಲ. ಹಾವು ಮತ್ತೆ ಪಕ್ಷಿಗಳನ್ನ ಬಿಟ್ರೆ ನಾಯಿ, ಹುಲಿ, ಸಿಂಹ, ಮನುಷ್ಯರು ಅಂತ ಯಾರು ಇಲ್ಲ. ನೀವು ಅಲ್ಲಿಗೆ ಹೋದ್ರೆ ಹಾವು ಮತ್ತೆ ಪಕ್ಷಿನ ಬಿಟ್ರೆ ಬೇರೆ ಏನು ನೋಡಲ್ಲ. ಅಲ್ಲಿರೋ ಪಕ್ಷಿಗಳು ಆ ಹಾವಿಗೆ ಊಟ ಆಗುತ್ತೆ. ಮರ ನೋಡಿದ್ರೆ ಮರದ ಬ್ರಾಂಚ್ ಮತ್ತೆ ಕೊಂಬೆ ಎಲ್ಲ ಕಾಣಿಸಲ್ಲ, ಫುಲ್ ಹಾವೇ ಓಡ್ತಾ ಇರುತ್ತೆ. ನೀವು ಹಂಗೆ ನೆಲ ನೋಡಿದ್ರೆ ಅಲ್ಲೂ ಏನು ಕಾಣಿಸಲ್ಲ, ಗ್ರಾಸ್ ಏನು ಕಾಣಿಸಲ್ಲ, ಬರೀ ಹಾವೇ ಓಡ್ತಾ ಇರುತ್ತೆ. 1 ಸ್ಕ್ವೇರ್ ಮೀಟರ್ ಅಲ್ಲಿ 5ರಿಂದ 10 ಹಾವು. ನೀವು ನಿಂತಿರೋ ಜಾಗದಲ್ಲಿ 5 ದೊಡ್ಡ ದೊಡ್ಡ ವೈಪರ್ ಸ್ನೇಕ್ಸ್ ಇದ್ರೆ ಆ ಐಲ್ಯಾಂಡ್ ಅಲ್ಲಿ ಎಷ್ಟು ಹಾವುಗಳಿರುತ್ತೆ ಅಂತ ಯೋಚನೆ ಮಾಡಿ. ಅಷ್ಟು ತಿಕ್ಕಾಗಿ ಹಾವುಗಳಿರೋ ಒಂದು ಐಲ್ಯಾಂಡ್ ಬಂದು ಬ್ರೆಜಿಲ್ ಅಲ್ಲಿ ಇದೆ. ಆ ಐಲ್ಯಾಂಡ್ಗೆ ಯಾವ ಮನುಷ್ಯರು ಹೋಗಲ್ಲ. ಈ ವರ್ಲ್ಡ್ ಇಂದಾನೆ ಆ ಸ್ನೇಕ್ಸ್ ಎಲ್ಲ ತುಂಬಾ ಸಪರೇಟ್ ಆಗಿದೆ. ಈ ಹಾವುಗಳ ವಿಷ ತುಂಬಾ ಸ್ಟ್ರಾಂಗ್ ಆಗಿದೆ. ವರ್ಲ್ಡ್ ಅಲ್ಲೇ ಮೋಸ್ಟ್ ಸ್ಟ್ರಾಂಗೆಸ್ಟ್ ವೆನಮ್ಸ್ ಅಲ್ಲಿ ಈ ವೈಪರ್ ಸ್ನೇಕ್ಸ್ ಒಂದು. ಅದ್ರ ವೆನಮ್ ಎಷ್ಟು ಸ್ಟ್ರಾಂಗ್ ಅಂದ್ರೆ ಒಂದ್ ಪಕ್ಷಿ ಮೇಲೆ ಅದ್ರದ್ದು ವೆನಮ್ ಬಿದ್ರೆ ಅದಂಗೆ ಮೆಲ್ಟ್ ಆಗೋದು ಸ್ಟಾರ್ಟ್ ಆಗುತ್ತೆ. ಹಂಗೆ ಹ್ಯೂಮನ್ ಸ್ಕಿನ್ ಮೇಲೆ ಬಿದ್ರು ಸ್ಕಿನ್ ಮೆಲ್ಟ್ ಆಗೋದು ಸ್ಟಾರ್ಟ್ ಆಗುತ್ತೆ. ಆ ತರ ಭಯಂಕರವಾಗಿರೋ ಒಂದು ಐಲ್ಯಾಂಡ್ ಸ್ನೇಕ್ ಐಲ್ಯಾಂಡ್ ಬ್ರೆಜಿಲ್ ಅಲ್ಲಿ ಇದೆ. ನೆಕ್ಸ್ಟ್ ಡೇಂಜರಸ್ ಪ್ಲೇಸ್ ಯಾವ್ದು ಅಂದ್ರೆ ನಾರ್ದರ್ನ್ ಸೆಂಟಿನಲ್ ಐಲ್ಯಾಂಡ್. ಇದ್ರ ಬಗ್ಗೆ ಎಷ್ಟೊಂದು ಜನ ಕೇಳಿರ್ತೀರಾ. ಅದು ಇಂಡಿಯಾದಲ್ಲಿ ಅಂಡಮಾನ್ ಅಲ್ಲಿ ಇದೆ. ಇದು ಅಂಡಮಾನ್ ಪಕ್ಕದಲ್ಲಿರೋ ಒಂದು ಐಲ್ಯಾಂಡ್. ಈ ಐಲ್ಯಾಂಡ್ಗೆ ಎಷ್ಟೊಂದು ವರ್ಷದಿಂದ ಮನುಷ್ಯರು ಅಂದ್ರೆ ನಮ್ ತರ ಮನುಷ್ಯರು ಹೋಗೇ ಇಲ್ಲ. ಈ ಐಲ್ಯಾಂಡ್ ಅಲ್ಲಿ ಮನುಷ್ಯರು ಬಾಳ್ತಿದ್ದಾರೆ. ತುಂಬಾ ಸೆಕ್ಯೂರ್ಡ್ ಆಗಿರೋ ಒಂದು ಟ್ರೈಬ್. ಈ ಐಲ್ಯಾಂಡ್ ಜನ ಎಷ್ಟೊಂದು ವರ್ಷದಿಂದ 1000 ವರ್ಷದಿಂದ ಆಚೆ ಜಗತ್ನ ನೋಡಿಲ್ಲ, ಯಾರ ಹತ್ರನೂ ಮಾತಾಡಿಲ್ಲ. ಯಾರಾದ್ರೂ ಆಚೆಯಿಂದ ಈ ಐಲ್ಯಾಂಡ್ ಹೋದ್ರೆ ಅಲ್ಲಿರೋ ಜನ ಹೆಲ್ಪ್ ಮಾಡೋಣ, ಅವ್ರು ಕಷ್ಟ ಪಡ್ತಿದ್ದಾರೆ ಅಂತ ಹೋದ್ರುನು ಅಲ್ಲಿರೋ ಟ್ರೈಬ್ ಜನ ಹೆಲ್ಪ್ ಮಾಡಕ್ ಬಂದಿರೋರ್ನೇ ಅಟ್ಯಾಕ್ ಮಾಡಿ ಸಾಯಿಸ್ಬಿಟ್ಟಿದ್ದಾರೆ. ಸ್ವಲ್ಪ ದಿವಸಕ್ಕೆ ಮುಂಚೆ US ಸಿಟಿಸನ್ ಒಬ್ರು ಈ ಐಲ್ಯಾಂಡ್ ಹೋಗಿದ್ದಾರೆ. ಹೋಗ್ ಮುಂಚೆ ಇಂಡಿಯನ್ ಗೌರ್ಮೆಂಟ್ ಹೇಳಿದ್ದಾರೆ, ನಾವು ಆ ಜಾಗನ ಬ್ಯಾನ್ ಮಾಡಿದೀವಿ, ಅಲ್ಲಿರೋ ಜನ ಸರಿ ಇಲ್ಲ, ಡೇಂಜರಸ್ ಅಂತ. ಅವ್ರಿಗೆ ನಿಮ್ ಭಾಷೆ ಅರ್ಥ ಆಗಲ್ಲ, ನಿಮ್ ಇಂಟೆನ್ಷನ್ ಗೊತ್ತಾಗಲ್ಲ, ನೀವ್ ಹೆಲ್ಪ್ ಮಾಡ್ಬೇಕು ಅಂದ್ರೂ ಅವ್ರಿಗೆ ಅರ್ಥ ಆಗಲ್ಲ, ಹೋಗ್ಬಿಡಿ ಅಂತ ಹೇಳಿದ್ದಾರೆ. ಇಂಡಿಯನ್ ಗೌರ್ಮೆಂಟ್ ಮಾತು ಕೇಳಿದ್ರೆ ಹಂಗೂ ಇವರು ಆ ಐಲ್ಯಾಂಡ್ ಹೋಗಿದ್ದಾರೆ. ಹೋಗಿದ ತಕ್ಷಣ ಅಲ್ಲಿರೋ ಜನ ಇವ್ರನ್ನ ಅಟ್ಯಾಕ್ ಮಾಡಿ ಸಾಯಿಸ್ಬಿಟ್ಟಿದ್ದಾರೆ. ಇನ್ನ ಇಂಟರ್ನೆಟ್ ಅಲ್ಲಿ ಏನಂತಿದ್ದಾರೆ ಅಂದ್ರೆ ಸಾಯಿಸಿ ಇವ್ರನ್ನ ಅಲ್ಲೇ ತಿನ್ಬಿಟ್ಟಿದ್ದಾರೆ ಅಂತಾನು ಅಂತ ಹೇಳಿ. ನಮ್ ಲಿಸ್ಟ್ ಅಲ್ಲಿರೋ 8th ಪ್ಲೇಸ್ ಯಾವ್ದು ಅಂತ ನೋಡಿದ್ರೆ ನಾರ್ತ್ ಯುಂಗಾಸ್ ರೋಡ್ ಅಂತ ಒಂದು ರೋಡ್ ಇದೆ. ಈ ನಾರ್ತ್ ಯುಂಗಾಸ್ ರೋಡ್ ಬಂದು ಆಂಡಿಸ್ ಮೌಂಟೇನ್ ಅಲ್ಲಿ ಇದೆ. ಈ ಆಂಡಿಸ್ ಮೌಂಟೇನ್ ಬಂದು ಸೌತ್ ಅಮೆರಿಕಾ ಅಲ್ಲಿ ತುಂಬಾ ದೊಡ್ಡ ಮೌಂಟೇನ್. ಇದನ್ನ ಸೌತ್ ಅಮೆರಿಕಾದ ಹಿಮಾಲಯಸ್ ಅಂತಾನು ಅನ್ಕೊಬಹುದು. ಆ ರೋಡ್ ಬಂದು ತುಂಬಾ ಸಣ್ಣ ರೋಡ್, ತುಂಬಾ ನ್ಯಾರೋ ಆಗಿರುತ್ತೆ. ಪ್ರೊಟೆಕ್ಷನ್ ಗೆ ರೇಲಿಂಗ್ಸು ಇಲ್ಲ. ಈ ರೋಡ್ ಆ ತರ ಸಣ್ಣಕ್ಕೆ ಎಷ್ಟೊಂದು ಕಿಲೋಮೀಟರ್ ಹೋಗ್ತಾನೆ ಇರುತ್ತೆ. ಆ ರೋಡ್ ಅಲ್ಲಿ ವರ್ಷ 200ರಿಂದ 300 ಜನ ಸಾಯ್ತಿದ್ದಾರೆ. ತುಂಬಾ ಎಕ್ಸ್ಪರ್ಟ್ ಡ್ರೈವರ್ಸ್ ಆ ರೋಡ್ ಅಲ್ಲಿ ಸ್ಲಿಪ್ ಆಗಿ ಬಿದ್ದು ಸತ್ತಿದ್ದಾರೆ. ಗೌರ್ಮೆಂಟ್ ಆ ರೋಡ್ ನ ಯೂಸ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಹಂಗೂನು ಅಡ್ವೆಂಚರ್ಗೋಸ್ಕರ ಎಷ್ಟೊಂದು ಜನ ರೋಡ್ ಹೋಗಿ ಮತ್ತೆ ವಾಪಸ್ ಬಂದಿಲ್ಲ. ನೆಕ್ಸ್ಟ್ 7th ಒಂದು ಬಂದು ಲೇಕ್ ನ್ಯಾಟ್ರನ್. ಈ ಲೇಕು ಆಫ್ರಿಕಾಲಿರೋದು. ಈ ಲೇಕ್ ಅಲ್ಲಿ ಹೈ ಲೆವೆಲ್ ಆಫ್ ಸೋಡಿಯಂ ಕಾರ್ಬೋನೇಟ್ ಡಿಕಹೈಡ್ರೇಟ್ ಇದೆ ಅಂತ ಹೇಳ್ತಾರೆ. ಆ ನೀರಲ್ಲಿ pH ರೇಂಜ್ ಬಂದು 10 ಇಂದ 12 ವರೆಗೂ ಇದೆ ಅಂತ ಹೇಳ್ತಾರೆ. ಜನರಲ್ ಆಗಿ ಆ pH ರೇಂಜ್ 7 ಒಳಗಿದ್ರೆ ಅದು ಹೆಲ್ತಿ ವಾಟರ್ ಅಂತ. ಆ ನೀರಲ್ಲಿ pH ಲೆವೆಲ್ 10 ಇಂದ 12 ವರೆಗೂ ಇದೆ ಅಂದ್ರೆ pH ವ್ಯಾಲ್ಯೂ ಎಷ್ಟು ಜಾಸ್ತಿ ಇದೆ ಅಂತ ಯೋಚನೆ ಮಾಡಿ. ಆ ನೀರು ಹ್ಯೂಮನ್ ಸ್ಕಿನ್ ಮೇಲೆ ಬಿದ್ದರೆ ಸ್ಕಿನ್ ಬರ್ನ್ ಆಗೋದು ಸ್ಟಾರ್ಟ್ ಆಗುತ್ತಂತೆ. ಅಲ್ಲಿರೋ ನೀರು ನೋಡೋದಕ್ಕೆ ರಕ್ತ ತರ ಕಾಣಿಸುತ್ತಂತೆ, ಬ್ಲಡ್ ತರ ಕಾಣಿಸುತ್ತಂತೆ, ಆದ್ರೆ ಅದು ಬ್ಲಡ್ ಅಲ್ಲ. ಆ ನೀರಲ್ಲಿ ರೆಡ್ ಬ್ಯಾಕ್ಟೀರಿಯಾ ಅಂತ ಒಂದು ರೇರ್ ಬ್ಯಾಕ್ಟೀರಿಯಾ ಇದೆ. ಆ ಬ್ಯಾಕ್ಟೀರಿಯಾ ಕಲರ್ ಈ ನೀರು ರೆಡ್ ಆಗಿ ಕಾಣಿಸೋದಕ್ಕೆ ಕಾರಣ. ಇದ್ರಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಲೇಕ್ಗೆ ಫ್ಲೆಮಿಂಗೋಸ್ ಬರುತ್ತೆ. ವರ್ಷ 25 ಲಕ್ಷ ಫ್ಲೆಮಿಂಗೋಸ್ ಅದು ಮೀಟಿಂಗ್ ಸೀಸನ್ ಅಲ್ಲಿ ಬಂದು ಹೋಗುತ್ತೆ. ದೂರದಿಂದ ನೋಡಕ್ಕೆ ಈ ಲೇಕ್ ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ, ಆದ್ರೆ ಹತ್ರ ಹೋಗಕ್ಕಾಗಲ್ಲ. ಎಷ್ಟೊಂದು ಜನ ಗೊತ್ತಿಲ್ಲದೆ ಹೋಗಿ ತೀರೋಗಿದ್ದಾರೆ. ಅವ್ರ ಬೋನ್ಸ್ ಎಲ್ಲ ಇನ್ನ ನೀರಲ್ಲಿದೆ. ನಮ್ ಲಿಸ್ಟ್ ಅಲ್ಲಿ ಇರೋ 6th ಡೇಂಜರಸ್ ಪ್ಲೇಸ್ ಡ್ಯಾನಕಿಲ್ ಡೆಸರ್ಟ್. ಇದನ್ನು ಆಫ್ರಿಕಾಲೇ ಇರೋದು. ಈ ಡೆಸರ್ಟ್ ನ ಒನ್ ಆಫ್ ದಿ ಹಾಟೆಸ್ಟ್ ಪ್ಲೇಸಸ್ ಆಫ್ ಅರ್ತ್ ಅಂತ ಹೇಳ್ಬೋದು. ಅಲ್ಲಿ ಟೆಂಪರೇಚರ್ 50 ಡಿಗ್ರಿ ಸೆಲ್ಸಿಯಸ್ ವರೆಗೂ ಇರುತ್ತೆ. ಈ ಜಾಗನೇ ಒಂಥರ ಏಲಿಯನ್ ಲ್ಯಾಂಡ್ ತರ ಇದೆ. ಮಾರ್ಸ್ ಅಲ್ಲಿ ಒಂದ್ ದಿವಸ ಮನುಷ್ಯರು ಬದುಕಿದ್ರೆ ಆ ಜಾಗ ಹೆಂಗ್ ಕಾಣಿಸುತ್ತೋ ಆ ತರ ಕಾಣಿಸ್ತದೆ ಅಂತ ಹೇಳ್ತಾರೆ. ಆ ಜಾಗ ಕಂಪ್ಲೀಟ್ ಆಗಿ ಉಪ್ಪು ನೀರು, ಸಾಲ್ಟ್ ನ ಎಕ್ಸ್ಟ್ರಾಕ್ಟ್ ಮಾಡೋ ಜಾಗ. ಅಲ್ಲಲ್ಲಿ ಸ್ಪ್ರಿಂಗ್ಸ್ ಇದೆ, ಅಲ್ಲಿ ನೀರಿಗೆ ಬದಲು ಆಸಿಡ್ಸ್ ಬರ್ತದೆ, ಆಸಿಡ್ಸ್ ಪೂಲ್ಸ್ ಇದೆ. ಕ್ಯಾಮಲ್ಸ್ ಎಷ್ಟೊಂದು ಆ ಪೂಲಲ್ಲಿ ಬಿಚ್ಚೋಗಿದೆ, ಮನುಷ್ಯರು ಎಷ್ಟೊಂದು ಜನ ಬಿಚ್ಚೋಗಿದ್ದಾರೆ. ಫೋಟೋ ನೋಡಕ್ ಆ ಜಾಗ ಚೆನ್ನಾಗಿದ್ರು ಅಲ್ಲಿ ಬದುಕದ್ ನರ್ಕ. 50 ಡಿಗ್ರಿ ಟೆಂಪರೇಚರ್, ಕೆಳಗ್ ಭೂಮಿಯಿಂದ ಆಸಿಡ್ ಬರ್ತದೆ, ಅಲ್ಲಿ ಜನ ಏನ್ ಜೀವನ ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡಿ. ನೆಕ್ಸ್ಟ್ 5th ಪ್ಲೇಸ್ ಅಲ್ಲಿ ಇರೋದು ಬಿಕಿನಿ ಅಟಾಲ್. ಇದನ್ನು ಒಂದು ಐಲ್ಯಾಂಡ್. ಈ ಐಲ್ಯಾಂಡ್ ಬಿಕಿನಿ ಶೇಪ್ ಅಲ್ಲಿ ಇರೋದ್ರಿಂದ ಬಿಕಿನಿ ಅಟಾಲ್ ಅಂತ ಹೆಸರಿಟ್ಟಿದ್ದಾರೆ. ಅಮೆರಿಕ ಬಂದು ಅವ್ರ ಹತ್ರ ಎಲ್ಲಾ ಬಾಂಬ್ಗಳನ್ನು ಐಲ್ಯಾಂಡ್ ಅಲ್ಲಿ ಟೆಸ್ಟ್ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಹೈಡ್ರೋಜನ್ ಬಾಂಬ್. ಅಲ್ಲಿ ಎಲ್ಲಾ ಮಿಸೈಲ್ಸ್ ಟೆಸ್ಟ್ ಮಾಡಿ ಐಲ್ಯಾಂಡ್ ಅಲ್ಲಿ ಇವತ್ತಿನವರೆಗೂ ನೀರು, ಗಾಳಿ, ಮಣ್ಣು ಅಂತ ಎಲ್ಲಾದ್ರಲ್ಲೂ ರೇಡಿಯೇಷನ್ ಇದೆ. ಇವತ್ತು ಯಾರಾದ್ರೂ ಐಲ್ಯಾಂಡ್ ಹೋಗ್ಬೇಕಂದ್ರೂ ಪ್ರಾಪರ್ ಆಗಿ ರೇಡಿಯೇಷನ್ ಶೂಟ್ ಹಾಕೊಂಡೇ ಹೋಗ್ಬೇಕು.
ಅಲ್ಲಿ ಗಾಳಿ ಉಸಿರಾಡೋದ್ರೂ ನಮ್ಮ ಬಾಡಿ ರೇಡಿಯೇಷನ್ಗೆ ಅಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ಅಷ್ಟು ದೊಡ್ಡ ದೊಡ್ಡ ನ್ಯೂಕ್ಲಿಯರ್ ಟೆಸ್ಟಿಂಗ್ ಆ ಐಲ್ಯಾಂಡ್ ಅಲ್ಲಿ ನಡೆದಿದೆ. ನೆಕ್ಸ್ಟ್ ನಮ್ಮ ಲಿಸ್ಟ್ ಅಲ್ಲಿ 4th ಡೇಂಜರಸ್ ಪ್ಲೇಸ್ ಬಂದು ಓಯೋಮ್ಯಾಕೋನ್ ಅನ್ನೋ ಒಂದು ಜಾಗ. ಈ ಜಾಗ ಒಂದು ಕೋಲ್ಡ್ ಡೆಸರ್ಟ್, ಫ್ರೋಸನ್ ಡೆಸರ್ಟ್. ಅಲ್ಲಿ ಟೆಂಪರೇಚರ್ -40 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಆ ಊರಲ್ಲಿ ಜನ ಕಾರ್ ಎಂಜಿನ್ ಆಫೇ ಮಾಡಲ್ಲ. ಒಂದ್ಸಲಿ ಆಫ್ ಮಾಡಿದ್ರೆ ಮತ್ತೆ ಸ್ಟಾರ್ಟ್ ಮಾಡಕ್ಕಾಗಲ್ಲ. ಅಲ್ಲಿ ಪಾಪ್ಯುಲೇಷನ್ ತುಂಬಾ ಕಮ್ಮಿ. ಅಲ್ಲಿ ಬರೀ ರಿಸರ್ಚಸ್ ಮಾತ್ರನೇ ಇರೋದು. ಯೋಚನೆ ಮಾಡಿ, ಸಮ್ಮರ್ ಅಲ್ಲಿ ಒಂದ್ಸಲಿ ಸನ್ರೈಸ್ ಆದ್ಮೇಲೆ ಸನ್ ಬಂದು ಸುಮ್ಮನೆ ಇರುತ್ತಂತೆ. ಆ ಊರಲ್ಲಿ ಸನ್ ಇಂದ ಬಿಸಿಲೇ ಇರೋದಿಲ್ಲ, ಸನ್ ಕೆಳಗೂ ಬರೋದಿಲ್ಲ. ನೈಟ್ ಆದ್ರೂ ಸನ್ ಕಾಣಿಸ್ತಾನೆ ಇರುತ್ತೆ. ಆ ತರ ಎಷ್ಟೊಂದು ವಾರಕ್ಕೆ ಇರುತ್ತೆ. ಅದೇ ತರ ವಿಂಟರ್ ಟೈಮ್ ಅಲ್ಲಿ ವಾರ ಗಟ್ಲೆ ಅಲ್ಲ, ತಿಂಗಳು ಗಟ್ಲೆ ಕತ್ಲೆನೇ ಇರುತ್ತಂತೆ. ಬೆಳಗ್ಗೆ ನೋಡೋದನ್ನು ಕತ್ಲೆ, ಮಧ್ಯಾಹ್ನ ನೋಡೋದನ್ನು ಕತ್ಲೆ. ಆ ಊರ್ ಜನ ಎಷ್ಟೊಂದು ತಿಂಗಳು ಕತ್ಲೆಲ್ಲೇ ಇರ್ತಾರಂತೆ. ಆ ಊರಲ್ಲಿ ಮಣ್ಣನ್ನೇ ನೋಡೋಕ್ಕಾಗಲ್ಲ, ಬರೀ ಐಸು ಮತ್ತೆ ಸ್ನೋ ಮಾತ್ರನೇ ಕಾಣೋದು. ಒಂದು ವಾಟರ್ ಬಾಟಲ್ ಅಲ್ಲಿ ನೀರ್ ಚೆಲ್ಲಿದ್ರೆ ಆ ನೀರು ನೆಲಕ್ಕೆ ಮುಟ್ಟಕ್ ಮುಂಚೆನೆ ಫ್ರೋಸ್ಟ್ ಆಗಿ ಗಾಳಿಯಲ್ಲಿ ಹೋಗ್ಬಿಡುತ್ತೆ. ಅಲ್ಲಿ ಅಷ್ಟು ಕೋಲ್ಡ್ ಆಗಿದೆ. ನಮ್ ಲಿಸ್ಟ್ ಅಲ್ಲಿ 3ನೇ ಜಾಗ ಆಫ್ಘೋಯಿ ಸೋಮಾಲಿಯಲ್ಲಿದೆ. ಈ ಜಾಗ ಬಂದು ಗವರ್ಮೆಂಟ್ ಬಂದು ಕ್ಯಾಪ್ಚರ್ ಮಾಡಿದ್ದಾರೆ, ರಿಲಿಜಿಯಸ್ ಎಕ್ಸ್ಟ್ರೀಮಿಸ್ಟ್ ಬಂದು ಕ್ಯಾಪ್ಚರ್ ಮಾಡಿದ್ದಾರೆ, ಟೆರರಿಸ್ಟ್ ಬಂದು ಕ್ಯಾಪ್ಚರ್ ಮಾಡಿದ್ದಾರೆ. ಅಫ್ಘೋಯಿ ಬಂದು ಸೋಮಾಲಿಯಾಲೆ ಒನ್ ಆಫ್ ದಿ ಡೇಂಜರಸ್ ಪ್ಲೇಸ್. ಆ ಊರಲ್ಲಿ ಒಂದೊಂದು ಸ್ಟ್ರೀಟ್ನು ಒಂದೊಂದು ಗ್ಯಾಂಗ್ ಲೀಡರ್ಸ್ ಹೆಡ್ ಕ್ವಾರ್ಟರ್ಸ್ ಮಾಡ್ಕೊಂಡು ಸೋಮಾಲಿಯಾ ಫುಲ್ ಆಗಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಈ ತರ ಆಫ್ಘೋಯಿ ಸೋಮಾಲಿಯಾಲಿ ಎಷ್ಟೊಂದು ಗ್ಯಾಂಗ್ಸ್ ಇದೆ, ಅವ್ರಿಗೆ ಒಬ್ರು ಅಂದ್ರೆ ಇನ್ನೊಬ್ರಿಗೆ ಆಗಲ್ಲ. ನಮ್ ಲಿಸ್ಟ್ ಅಲ್ಲಿ 2nd ಪ್ಲೇಸ್ ಅಲ್ಲಿ ಇರೋದು ಕುಲ್ದಾರ ಬಂದು ಇಂಡಿಯಾದಲ್ಲಿರೋ ಒಂದು ವಿಲೇಜ್. ಈ ಊರ್ ಬಗ್ಗೆ ಸಪರೇಟ್ ಆಗಿ ಒಂದು ವಿಡಿಯೋನೇ ಮಾಡ್ಬೋದು. ಈ ಊರಲ್ಲಿ 100 ಮನೆಗಳು ಡೆಸರ್ಟ್ ಮಧ್ಯೆ ಸುಮ್ಮನೆ ಇದೆ. ಆ ಊರಲ್ಲಿ ಜನನೇ ಇಲ್ಲ. ಈ ಊರಿಗೆ ಯಾರಾದ್ರೂ ಹೋದ್ರೆ ಅವ್ರಿಗೆ ಕೆಟ್ಟದಾಗುತ್ತೆ, ಆ ಊರೇ ಬ್ಯಾಡ್ ಲಕ್ ಅಂತ ಜನ ನಂಬ್ತಾರೆ. ಈ ಊರಲ್ಲಿ 500 ಫ್ಯಾಮಿಲೀಸ್ ಇದ್ರು. ಆದ್ರೆ ಆ ಊರ ರಾಜ ಕ್ರೂರಿಯಾಗಿ ಇದ್ದಿದ್ದರಿಂದ ಈ 500 ಫ್ಯಾಮಿಲೀಸ್ ಆ ಊರಿಗೆ ಶಾಪ ಹಾಕಿ ಆ ಊರನ್ನ ಬಿಟ್ಟು ಹೋಗಿದ್ದಾರೆ. ನೆಕ್ಸ್ಟ್ ನಮ್ ಲಿಸ್ಟ್ ಅಲ್ಲಿ 1st ಪ್ಲೇಸ್ ಅಲ್ಲಿ ಇರೋದು ಶೇಪ್ ಶಿಫ್ಟಿಂಗ್ ಬೀಚ್. ಈ ಬೀಚ್ ನಮಿಬಿಯಲ್ಲಿ ಇರೋದು. ಈ ಬೀಚ್ ನ ಬೆಳಗ್ಗೆ ನೋಡಿದಾಗ ಒಂದು ಶೇಪ್ ಅಲ್ಲಿ ಇರುತ್ತೆ, ಸಾಯಂಕಾಲ ನೋಡಿದಾಗ ಇನ್ನೊಂದು ಶೇಪ್ ಅಲ್ಲಿ ಇರುತ್ತೆ. ಅಟ್ಲಾಂಟಿಕ್ ಓಷನ್ ಗೆ ಬೀಚ್ ಸೇರೋದ್ರಿಂದ ನಮಿಬಿಯಲ್ಲಿ ತುಂಬಾ ಹೀಟ್ ಇರೋದ್ರಿಂದ ಈ ಬೀಚ್ ಅಲ್ಲಿ ಒಂದು ಡಿಫ್ರೆಂಟ್ ಆಗಿ ಒಂದು ಫಾಗ್ ಜನರೇಟ್ ಆಗುತ್ತೆ. ಈ ಫಾಗ್ ನ ಜಗತ್ತಲ್ಲಿ ಬೇರೆ ಎಲ್ಲೂ ನೋಡೋಕ್ಕಾಗಲ್ಲ. ಕಣ್ಣು ಮುಂದೆ ನಮಗೆ ಗುದ್ದ ತರ ಶಿಪ್ ಬಂದ್ರು ನಮ್ಗೆ ಅದು ಕಾಣಿಸೋದಿಲ್ಲ, ಯಾಕಂದ್ರೆ ಇಲ್ಲಿ ಫಾಗ್ ಅಷ್ಟು ತಿಕ್ಕಾಗಿರುತ್ತೆ. ಅಲ್ಲಿ ಶಿಪ್ ರೇಕ್ಸ್ ಜಾಸ್ತಿ ಇದೆ, ಡ್ಯಾಮೇಜ್ ಆಗಿರೋ ಶಿಪ್, ರಸ್ಟ್ ಇರೋ ಶಿಪ್ ಅಂತ ಎಷ್ಟೊಂದಿದೆ. ಆ ಬೀಚ್ ಅಲ್ಲಿ ಇವತ್ತು ಅದನ್ನೆಲ್ಲ ನೋಡಬಹುದು. ಎಷ್ಟೊಂದು ಪ್ರಾಣಿಗಳು ಅಲ್ಲಿ ದಾರಿ ಗೊತ್ತಿಲ್ಲದೆ ಕಣ್ ಕಾಣದೆ ಅಲ್ಲೇ ತೀರೋಗಿದೆ. ಸ್ಕೆಲಿಟನ್ ಬೀಚ್ ಅಂತ ಹೆಸರು ತಕ್ಕಾಗೆ ಆ ಬೀಚ್ ಅಲ್ಲಿ ಪ್ರಾಣಿಗಳದ್ದು, ಮನುಷ್ಯರದು ಅಂತ ಎಷ್ಟೊಂದು ಸ್ಕೆಲಿಟನ್ಸ್ ಇದೆ. ಅಲ್ಲಿ ಸ್ಯಾಂಡ್ ಬಂದು ಮೂವಿಂಗ್ ಸ್ಯಾಂಡ್, ಅದರಿಂದ ಬೀಚ್ ಶೇಪ್ ಚೇಂಜ್ ಆಗ್ತಾನೆ ಇರುತ್ತೆ. ಬರೋ ಶಿಪ್ಸ್ ಗೆ ಸರಿಯಾಗಿ ಎಲ್ಲಿ ನಿಲ್ಸೋದು ಅಂತ ಗೊತ್ತಿಲ್ಲದೆ ಎಷ್ಟೊಂದು ಆಕ್ಸಿಡೆಂಟ್ಸ್ ಆಗಿದೆ. ಅದೆಷ್ಟೊಂದು ಸ್ಕೆಲಿಟನ್ಸ್ ಇರೋದ್ರಿಂದ ಸ್ಕೆಲಿಟನ್ ಬೀಚ್ ಅಂತ ಕರೀತಾರೆ. ಬೀಚ್ ಶೇಪ್ ಯಾವಾಗಲೂ ಚೇಂಜ್ ಆಗೋದ್ರಿಂದ ಶೇಪ್ ಶಿಫ್ಟಿಂಗ್ ಬೀಚ್ ಅಂತಾನು ಕರೀತಾರೆ. ಈ 10 ಪ್ಲೇಸಸ್ ಅಲ್ಲಿ ಯಾವ್ದು ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಕಮೆಂಟ್ಸ್ ಅಲ್ಲಿ ಹೇಳಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಯೋಚಿಸಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾಳೆ ನಾನು ನಿಮ್ಗೆ ಇನ್ನೊಂದು ವಿಡಿಯೋ ಸಿಗ್ತೀನಿ. ಅಂಟಿಲ್ ದೆನ್ ಬೈ.